ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು 2 ಡೇಸ್ ಗದಗ ಹೋಗಿದ್ವಿ. ಸೊ ಅದರಿಂದ ಮುಗಿಸ್ಕೊಂಡು ಬಂದು ನಾನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಏನಕ್ಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಕ್ಕೋಸ್ಕರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನನಗೆ ಮಂತ್ಲಿ ಸೈಕಲ್ ಇದರಿಂದ ಅದನ್ನೆಲ್ಲ ಮುಗಿಸ್ಕೊಂಡೇ ಒಟ್ಟಿಗೆ ನಾವು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಹಾಗಾಗಿ ನಾನು ಮನೆ ಕ್ಲೀನಿಂಗ್ಗೆ ಸ್ವಲ್ಪ ಎಲ್ಲ ಬೇರೆಯವ್ರಿಗೆ ಹೇಳ್ಕೊಂಡಿದ್ದೆ. ಅವರು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರು. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಸೊ ಬೇಜಾರು ಏನಕ್ಕೆ ಅಂದರೆ ನಂಗೆ ಮಾಡ್ಕೊಳ್ತೀನಿ, ಇಷ್ಟು ವರ್ಷ ನಾನೇ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ವರ್ಷ ಏನಂದರೆ ನಾನು ಹೊರಗಡೆ ಹೋಗಿ ಬರೋದ್ರಿಂದ ಸ್ವಲ್ಪ ನಾನು ಟಯರ್ಡ್ ಆಗಿರ್ತೀನಿ. ಮತ್ತು ಹುಷಾರು ತಪ್ಪಿದ್ರೆ ಏನು ಮಾಡೋದು, ಬೇಡ ಹೇಳ್ಕೊಂಡ್ಬಿಡು, ಯಾರಾದರೂ ಬಂದು ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಹಸ್ಬೆಂಡು. ಸರಿ ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಂಡಿದ್ದೆ. ಸೊ ಗದಗಿಂದ ಬಂದಾದಮೇಲೆ ನೆಕ್ಸ್ಟ್ ಡೇನೇ ನಾವು ಸ್ಟಾರ್ಟ್ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ನಂದು ಎಲ್ಲ ಮಂತ್ಲಿ ಸೈಕಲ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಮಂಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ, ಒಂದು 2 ಡೇಸೆಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಹೋಪ್ಸಿಂದ ನಾನು ಹೇಗಿದ್ರು ಹೇಳ್ಕೊಂಡಿದ್ದೀನಲ್ಲ, ಇಬ್ಬರು ಸೇರಿ ಒಟ್ಟಿಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಮೇಡಮ್ ಆಗ್ತಿಲ್ಲ ಬರೋದಕ್ಕೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ರು. ಸರಿ ಅಂತೇಳಿ ಇನ್ನೇನು ಮಾಡೋದು, ಇನ್ನು ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಫುಲ್ ಡೀಪ್ ಕ್ಲೀನ್ ಕಿಚನ್ನು ಮತ್ತು ಏನು ಟಿ ವಿ ಯೂನಿಟ್ ಪ್ರತಿಯೊಂದನ್ನು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಪೋರ್ಟಾಗಿ ನಿಜ ಹೇಳ್ಬೇಕಾದ್ರೆ ನನ್ನ ಹಸ್ಬೆಂಡ್ ನಿಂತರು. ನಂಗೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಅವ್ರು ನಂಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಕ್ಲೀನ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅಷ್ಟು ಕೆಲಸ ಇರುತ್ತೆ. ಅಂದರೆ ಇವಾಗ ಒಬ್ಬರೇ ಮಾಡೋದಕ್ಕೂ ಇಲ್ಲ ಒಬ್ಬರು ಹೆಲ್ಪ್ ತೊಗೊಂಡು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ನನಗೆ ಎಲ್ಲಿ ಹುಷಾರು ತಪ್ಪಿಡ್ತೀನೋ ಅನ್ನೋ ಒಂದು ಇದಕ್ಕೋಸ್ಕರ ಪಾಪ ಅವರು ನಿಂತ್ಕೊಂಡು ನನ್ನ ಜೊತೆ ಕೆಲಸ ಮಾಡಿಕೊಟ್ರು. ಸೊ ಅದಕ್ಕೆ ನನಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಏನು ಗೊತ್ತಾ ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡಿಬಿಡ್ಬೋದು. ಈ ಒಂದು ಸೋಪ್ ಪೀಸಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದ್ರೊಳಗಡೆ ಅಪ್ಪ ಸಾಕು ಅನಿಸ್ಬಿಡತ್ತೆ. ಅಷ್ಟು ಸೋಪ್ ಪೀಸಸ್ ಇದೆ, ಅಷ್ಟು ಏನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು, ಈ ಥರ ಡೆಕೋರ್ ಪೀಸಸ್ಸು ಎಲ್ಲನೂ ಕ್ಲೀನ್ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ರಿಸ್ಕಿನೇ ಅನಿಸುತ್ತೆ. ಬಟ್ ನಾನು ಮುಂಚೆನೇ ಮಾಡ್ಕೊಂಬಿಡ್ತಿದ್ದೆ. ಮಂತ್ಲಿ ಸೈಕಲ್ ಲಾಸ್ಟ್ ವೀಕಲ್ಲಿ ಇದ್ದಿದ್ದರಿಂದ ಅದನ್ನೆಲ್ಲ ಮುಗಿಸ್ಕೊಂಡೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ನೋದಕ್ಕೋಸ್ಕರ ನಾನು ಲೇಟ್ ಮಾಡಿದೆ ಹೊರತು ಇಲ್ಲ ಅಂದಿದ್ರೆ ನಾನೇ ಎಲ್ಲ ಮುಗಿಸ್ಕೊಂಬಿಡ್ತಿದ್ದೆ. ಬಟ್ ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಏನಾದರೂ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಆರಾಮಾಗಿ ನಾವೆಲ್ಲನೂ ಕೆಲಸ 2 ಡೇಸಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಅದಂತೂ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟು ಅದು ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಬನ್ನಿ. ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಓಕೆನಾ? ಸೊ ಹಾಗಾದರೆ ನಮ್ಮನೆ ಯಾವ ರೀತಿ ಕ್ಲೀನ್ ಮಾಡ್ತೀನಿ ನಾನು, ಹೇಗೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮತ್ತು ಕಿಚನ್ ಅಂತೂ ಡೀಪ್ ಕ್ಲೀನ್ ಮಾಡಿದ್ರಿಂದ ನನಗಂತೂ ಒಂಥರ ಖುಷಿ ಅನಿಸ್ತಿದೆ. ಇವಾಗ ಆಲ್ಮೋಸ್ಟ್ ಎವ್ರಿ ಡೇ ಕ್ಲೀನ್ ಮಾಡ್ತೀವಿ, ಇಲ್ಲ ಅಂತಲ್ಲ. ನೋಡಿ ನನ್ನ ಹಸ್ಬೆಂಡು ಸಹ ಪಾಪ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ನಾನು ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾವು ಎವ್ರಿ ಟೈಮ್ ಮಾಡ್ಕೊಳ್ತೀವಿ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಡಸ್ಟು ಹಬ್ಬ ಅನ್ನೋದೊಂದು ಇರುತ್ತಲ್ವ, ಅದಕ್ಕೇ ಒಂಥರ ಬೇರೆ ಥರ ಪ್ರಿಫರೆನ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ನೀಟಾಗಿ ನಾವು ಕ್ಲೀನ್ ಮಾಡಿಕೊಂಡು ಯಾವ ರೀತಿ ಹೇಗಿದೆ ಏನು ಫೈನಲ್ ಲುಕ್ ಮನೆ ಹೇಗೆ ಬಂದಿದೆ ಅನ್ನೋದನ್ನ ಲಾಸ್ಟಲ್ಲಿ ನೀವು ನೋಡ್ಕೊಂಡು ಬನ್ನಿ. ಓಕೆನಾ?
ಎಲ್ಲ ಫುಲ್ಲು ಕ್ಲೀನ್ ಆಗಿದೆ. ಬಟ್ ನಾನು ಇದೊಂದು ಫ್ಲೋರ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ, ಮೇಲ್ಗಡೆ ಫ್ಲೋರ್ ಯಾವುದೂ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಸೊ ನೆಕ್ಸ್ಟ್ ಯಾವಾಗಾದರೂ ನಾನು ಹೋಮ್ ಟೂರ್ ಮಾಡಿದ್ರೆ ಅದನ್ನೆಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲ್ ಲುಕ್ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಶ್ ಆಗಿ ಮನೆ ಎಲ್ಲ. ಒಂಥರ ನನಗಂತೂ ನಿಜ ಖುಷಿ ಅನ್ನಿಸ್ತು. ಸೊ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗಳೆಲ್ಲ ಹೇಗಿರುತ್ತೆ ಅಂದರೆ, ನಾವು ಹೇಗೆಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಇರುತ್ತೆ. ಜೊತೆಗೆ ನಾನು ಕೆಲವೊಂದು ಐಟಮ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ, ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಕೆಲವೊಂದು ನಾನು ಟಿ ವಿ ಹತ್ರ ಹಾಕಿರೋದೆಲ್ಲನೂ ನಾನು ಮೀಶೋಯಿಂದ ತರಿಸ್ಕೊಂಡಿರೋವಂಥದ್ದೇ. ಸೊ ಅದ್ರದ್ದೆಲ್ಲ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ನನಗೆ ಹೇಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.